ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರು ಜೈಲು ಸೇರಿ ಹೆಚ್ಚು ಕಮ್ಮಿ ವರ್ಷಗಳೇ ಉರುಳಾಯಿತು. ಅವರ ಜೊತೆಗೆ ಪವಿತ್ರ ಗೌಡ ಕೂಡ ಜೈಲಲ್ಲಿದ್ದಾರೆ. ಆದರೆ ಜೈಲು ವಾಸ ಅನುಭವಿಸುತ್ತಿದ್ದಂತೆ ಒಂದಷ್ಟು ಅವರಿಗೆ ಪಶ್ಚಾತ್ತಾಪ ಕೂಡ ಕಾಡೋಕ್ಕೆ ಶುರುವಾಯಿತು. ಅದೆಲ್ಲದರ ಜೊತೆ ಅವರು ಇತ್ತೀಚೆಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಜಾಮೀನು ನಿರಾಕರಣೆ ಆಯಿತು. ಕಾರಣ ಇಷ್ಟೇ, ಒಂದು ಮುಖ್ಯ ವಿಚಾರಣೆ ತಡ ಆಗ್ತಿದೆ, ಎಲ್ಲ ವಿಚಾರಣಾ ಕೈದಿಗಳನ್ನು ಆದಷ್ಟು ಬೇಗ ವಿಚಾರಣೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶ ಕೊಡ್ತು. 1 ವರ್ಷದೊಳಗೆ ಒಂದು ವೇಳೆ ವಿಚಾರಣೆ ಆಗದೇ ಇದ್ದರೆ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತು. ಸೊ ಅಲ್ಲಿವರೆಗೂ ಜೈಲಲ್ಲಿ ಇರಬೇಕಾದಂಥ ಸನ್ನಿವೇಶ ಬಂದಾಯಿತು. ಸದ್ಯಕ್ಕೆ 1 ವರ್ಷಗಳ ಕಾಲ ಯಾವುದೇ ಜಾಮೀನು ಪ್ರಕ್ರಿಯೆ ಇರೋದಿಲ್ಲ. ಸದ್ಯಕ್ಕೆ 1 ವರ್ಷಗಳ ಕಾಲ ದರ್ಶನ್ ಸೇರಿದಂತೆ ಪವಿತ್ರ ಗೌಡನು ಸೇರಿದಂತೆ ಉಳಿದಂಥ ಆರೋಪಿಗಳು ಕೂಡ ಈಗ ಜೈಲಲ್ಲಿ ಇದ್ದಾರೆ. ಆದರೆ ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಸಾಕಷ್ಟು ಬೇಸರ ಆಗಿದೆ. ಬದುಕು ಹೇಗೆಲ್ಲ ಇತ್ತು, ಹೇಗೆಲ್ಲ ಆಗೋಯ್ತು ಅನ್ನೋ ಪಶ್ಚಾತ್ತಾಪ ಖಂಡಿತ ಬಂದಿರುತ್ತೆ. ಇದರ ನಡುವೆ ಯಾವಾಗ ಕೋರ್ಟು ಜಾಮೀನನ್ನು ನಿರಾಕರಿಸುತ್ತೆ ಆಗ ದರ್ಶನ್ ಅಕ್ಷರಶಃ ಮೌನಕ್ಕೆ ಶರಣಾಗ್ತಾರೆ. ಅವರಷ್ಟೇ ಅಲ್ಲ, ಪವಿತ್ರ ಗೌಡಗೂ ಕೂಡ ಅದೊಂದು ದೊಡ್ಡ ಶಾಕ್ ಆಗಿ ಪರಿಣಮಿಸುತ್ತೆ. ಇದರ ನಡುವೆ ದರ್ಶನ್ ಯಾರ ಜೊತೆಗೂ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ ಏನೋ ಗೊತ್ತಿಲ್ಲ. ಯಾರ ಜೊತೆಗೂ ಅವರು ಮಾತಾಡೋದಿಲ್ಲ. ಸೊ ಸದ್ಯಕ್ಕೆ ದರ್ಶನ್ ಅವರು ಈಗ ಜೈಲಲ್ಲಿ ಇದ್ದಾರೆ. ಜೈಲಲ್ಲಿ ಒಂದಷ್ಟು ಜೈಲು ಆಡಳಿತ ಏನು ವಾರಕ್ಕೊಮ್ಮೆ ಒಂದಿಷ್ಟು ಪುಸ್ತಕಗಳನ್ನು ಕೊಡುತ್ತೆ, ಆ ಪುಸ್ತಕಗಳನ್ನು ಓದುವ ಮೂಲಕ ಕಾಲವನ್ನು ಕಳೀತಾ ಇದ್ದಾರೆ. ದರ್ಶನ್ ಒಬ್ಬರೇ ಅಲ್ಲ, ಈ ಕಡೆ ಪವಿತ್ರ ಗೌಡ ಕೂಡ ಅಷ್ಟೇ. ತಮ್ಮ ಕೋಣೆಯಲ್ಲಿ ಅಂದರೆ ಜೈಲು ವಾಸ ಏನು ಅನುಭವಿಸ್ತಾ ಇದ್ದಾರೆ ಆ ಕೋಣೆಯಲ್ಲಿ ಅವರು ಬಿಳಿ ಹಾಳೆ ಮತ್ತು ಒಂದು ಪೆನ್ನನ್ನು ಇಸ್ಕೊಂಡು ಏನೋ ಬರಿತಾ ಕೂತಿದ್ದಾರೆ ಅನ್ನೋದು ಎಲ್ಲರ ಮಾತು. ಸೊ 4 ಗೋಡೆ ಮಧ್ಯ ಏನು ನಡೀತದೆ ಏನಿಲ್ಲ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರು ನಿಜಕ್ಕೂ ಪುಸ್ತಕಗಳನ್ನು ಓದುವ ಮೂಲಕ ಒಂದು ಕಡೆಗೆ ಆಧ್ಯಾತ್ಮಕ್ಕೆ ಮೊರೆ ಹೋಗ್ಬಿಟ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇರ್ಬೋದು, ಯಾಕಂದರೆ ಒಬ್ಬ ಮನುಷ್ಯನಿಗೆ 4 ಗೋಡೆ ಮಧ್ಯೆ ಬಹಳ ದಿನಗಳ ಕಾಲ ಇದ್ದಾಗ 108 ಯೋಚನೆಗಳು ಬರ್ತವೆ. ಒಂದು ಬದುಕು ಹೀಗೆಲ್ಲ ಆಗೋಯ್ತಲ್ಲ ಅನ್ನೋ ಚಿಂತೆಗಳು ಕೂಡ ಬಂದು ಹೋಗ್ತವೆ. ಅಂಥ ಯೋಚನೆಗಳಲ್ಲಿ ದರ್ಶನ್ ಖಂಡಿತ ಇದ್ದಾರೆ. ಹಾಗಾಗಿ ಅವರು ಪುಸ್ತಕಗಳ ಮೊರೆಯನ್ನು ಹೋಗ್ತಾರೆ, ಆಧ್ಯಾತ್ಮ ಕಡೆ ಕೂಡ ಒಲವನ್ನು ತೋರಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತವೆ. ಬಹುಶಃ ಜೈಲಾಡಳಿತ ಅಲ್ಲಿನ ಕೈದಿಗಳಿಗೆ ಪುಸ್ತಕಗಳನ್ನು ಕೊಡುವಂಥದ್ದು ವಾಡಿಕೆ. ಸೊ ದರ್ಶನ್ ಅವ್ರಿಗೂ ಕೂಡ ವಾರಕ್ಕೆ 3 ಪುಸ್ತಕಗಳನ್ನು ಕೊಡ್ತಾರೆ. ಈಗ ಸದ್ಯ ದರ್ಶನ್ ಅವರು ಒಂದಷ್ಟು ಪುಸ್ತಕಗಳನ್ನು ಓದುವ ಮೂಲಕ ಜೈಲಿನಲ್ಲಿ ಆ ದಿನಗಳನ್ನು ಕಳೀತಾ ಇದ್ದಾರೆ ಅನ್ನೋದು ಒಂದು ಮಾತು. ಈ ಕಡೆ ಪವಿತ್ರ ಗೌಡ ಕೂಡ ಯಾವಾಗ ಜಾಮೀನು ನಿರಾಕರಣೆ ಆಗುತ್ತೆ ಆಗ ಅವರು ಕೂಡ ಕಳೆದ 15-20 ದಿನಗಳ ಹಿಂದೆ ಜೈಲಿನ ಅಧಿಕಾರಿಗಳ ಬಳಿ ಒಂದಷ್ಟು ಪೆನ್ನು ಮತ್ತು ಬಿಳಿಯ ಹಾಳೆಗಳನ್ನು ತಗೊಂಡು ಈಗ ಸದ್ಯಕ್ಕೆ ಅವರು ಆತ್ಮಚರಿತ್ರೆ ಬರಿತಾ ಇದ್ದಾರೆ ಅನ್ನೋ ಕೂಡ ಮಾತು ಕೇಳಿಬರ್ತಾ ಇದೆ. ಸೊ ಸದ್ಯ ಇನ್ನೊಂದು ಮಾಹಿತಿ ಪ್ರಕಾರ ಇತ್ತೀಚೆಗಷ್ಟೇ ಒಂದು ಯೋಗ ದಿನ ಅಲ್ಲಿ ನಡೀತದೆ. ಯೋಗ ದಿನ ನಡೆದಾಗಲೂ ಕೂಡ ಯೋಗಕ್ಕೆ ಹೋಗದೆ ಜೈಲಿನ ಒಳಗಡೆ ಕೋಣೆಯಲ್ಲೇ ಕೂತು ಪವಿತ್ರ ಗೌಡ ಬರಿತಾ ಕೂತಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಅದೇನೇ ಇರಲಿ, ಸೊ ಪವಿತ್ರ ಗೌಡ ಏನು ಬರಿತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಷ್ಟು ಸುದ್ದಿಗಳ ಮೂಲಗಳ ಪ್ರಕಾರ ಸೊ ತಾನು ಯಾರು, ತನ್ನ ಬದುಕು ಹಿಂದೆ ಹೇಗಿತ್ತು, ಏನೆಲ್ಲ ಮಾಡ್ತಾ ಇದ್ದೆ ಅನ್ನೋದರ ಕುರಿತ ಬರಿತಾ ಇದ್ದಾರೆ ಅಂತ ಮಾಹಿತಿ ಇದೆ. ಸೊ ಇದು 4 ಗೋಡೆ ಮಧ್ಯ ನಡೆಯುವಂಥದ್ದು. ಸೊ ಅಂತೆ ಇರ್ಬೋದು. ಆದರೆ ಇವೆಲ್ಲವೂ ಕೂಡ ಸಹಜವಾಗಿ ಹೌದು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಆರೋಪಿ ಜೈಲಲ್ಲಿದ್ದಾಗ ಮನಸ್ಸು ತುಂಬ ಘಾಸಿಯಾಗುತ್ತೆ, 108 ಯೋಚನೆಗಳು ಬರುತ್ತೆ, ಹಿಂದಿನದೆಲ್ಲ ನೆನಪಾಗುತ್ತೆ, ಮಾಡಿದ್ದಕ್ಕೆ ಪಶ್ಚಾತ್ತಾಪ ಕೂಡ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಬದುಕಲ್ಲಿ ಆಗಿರ್ಬೋದು ಅಥವಾ ಆಗ್ತಾ ಇದೆ. ಹಾಗಾಗಿ ದರ್ಶನ್ ಅಲ್ಲಿನ ಅಧಿಕಾರಿಗಳ ಬಳಿ ಪುಸ್ತಕಗಳನ್ನು ಪಡೆದು ಪುಸ್ತಕ ಓದುವ ಮೂಲಕ ದಿನಗಳನ್ನು ಕಳೀತಾ ಇದ್ದರೆ, ಈ ಕಡೆ ಪವಿತ್ರ ಗೌಡ ಕೂಡ ಪತ್ರಿಕೆ ಪೆನ್ನು ಮತ್ತು ಪೇಪರ್ನ ಹಿಡ್ಕೊಂಡು ಆ ಹಾಳೆ ಮೇಲೆ ಒಂದಷ್ಟು ಗೀಚಲು ಶುರು ಮಾಡಿದ್ದಾರೆ.
ಯಾವ ಮಟ್ಟಿಗೆ ಅಂತಂದರೆ ಮೊನ್ನೆ ಒಂದು ಕಾರ್ಯಕ್ರಮ ಜೈಲಲ್ಲಿ ಮಾಡಿದ್ರು ಕೂಡ ಹೋಗದಿರುವಷ್ಟ ಮಟ್ಟಿಗೆ ಬರೆಯುವುದರಲ್ಲಿ ಪವಿತ್ರ ಗೌಡ ಮಗ್ನ ಆಗಿದ್ದಾರೆ ಅನ್ನೋದು. ಅದೇನೋ ಒಂದು ಗಾದೆ ಮಾತಿದೆ, ಮಾಡಿದ್ದುಣ್ಣು ಮಾರಾಯ ಅಂತೇಳಿ. ಆ ಗಾದೆ ಮಾತು ಬಹುಶಃ ಸುಳ್ಳಾಗಲ್ಲ. ಯಾಕಂತಂದರೆ ನಾವೇನು ತಪ್ಪು ಮಾಡಿರ್ತೀವಿ ಆ ತಪ್ಪು ಅರಿವಾಗುವವರೆಗೆ ಪಶ್ಚಾತ್ತಾಪ ಸಾಮಾನ್ಯವಾಗಿ ಬರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಅವರಿಗೆ ನೆನಪಾಗಿರುವಂಥದ್ದು ಇರ್ಬೋದೇನೋ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಿದರು. ಭೇಟಿ ಮಾಡಿ ಒಂದಷ್ಟು ಮಾತಾಡಿದರು. ಯಾಕಂದರೆ ಅವರ ಆ್ಯನಿವರ್ಸರಿ ದಿನ ಒಂದು ವಿಶೇಷವಾದಂಥ ಭೇಟಿಗೆ ಅವಕಾಶವನ್ನು ಜೈಲು ಅಧಿಕಾರಿ ನೀಡಿದರು. ಸೊ ಆ ಹಿನ್ನೆಲೆಯಲ್ಲಿ ಅವ್ರು ಹೋಗಿದ್ದರು. ಸೊ ಅದಾದ ಬಳಿಕ ಎಲ್ಲೋ ಒಂದು ಕಡೆಗೆ ದರ್ಶನ್ ಕೂಡ ತುಂಬ ಮೌನಕ್ಕೆ ಶರಣಾಗಿದ್ದಾರೆ. ಸೊ ಮೌನವಾಗಿ ಅವರಿಗೆ ಪುಸ್ತಕಗಳನ್ನು ಓದುವುದರಲ್ಲಿ ನಿರತರಾಗಿದ್ದಾರೆ. ಈ ಕಡೆ ಪವಿತ್ರ ಗೌಡ ಏನೋ ಬರಿತಾ ಕೂತಿದ್ದಾರೆ. ಆತ್ಮಚರಿತ್ರೆ ಅಂತೆ, ಅದೇನು ಆತ್ಮಚರಿತ್ರೆ ಬರೀತೋ ಗೊತ್ತಿಲ್ಲ. ಸೊ ಆತ್ಮಚರಿತ್ರೆ ಅಂತಂದರೆ ದೊಡ್ಡ ದೊಡ್ಡ ಲೆಜೆಂಡ್ಗಳು ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಿರುವಂಥವ್ರು ಆತ್ಮಚರಿತ್ರೆ ಬರೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಪವಿತ್ರ ಗೌಡ ಏನು ಆತ್ಮಚರಿತ್ರೆ ಬರೀತಾರೆ ಅಥವಾ ಪವಿತ್ರ ಗೌಡ ಹಾಳೆ ಮೇಲೆ ಏನೆಲ್ಲ ಬರೀತಾರೋ ಗೊತ್ತಿಲ್ಲ. ಸೊ ಅದನ್ನು ಪಕ್ಕಕ್ಕೆ ಇಡೋದಾದರೆ, ಸೊ ದರ್ಶನ್ ಫ್ಯಾನ್ಸ್ ಮಾತ್ರ ದರ್ಶನ್ ಯಾವಾಗ ಬರ್ತಾರೆ ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ. ದರ್ಶನ್ ತಪ್ಪು ಮಾಡಿದಾರೋ ಅಥವಾ ಇಲ್ಲವೋ ಅದು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುತ್ತೆ, ಅಲ್ಲಿ ತೀರ್ಪು ಹೊರಗೆ ಬರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಕಾನೂನು ಏನು ಹೇಳುತ್ತೆ, ಕಾನೂನಿಗೆ ಗೌರವ ಕೊಡಬೇಕು, ಅದನ್ನು ಗೌರವ ಕೊಡುವಂಥ ಕೆಲಸವನ್ನು ದರ್ಶನ್ ಮಾಡಿದ್ದಾರೆ. ಸೊ ಅದೇ ಸದ್ಯಕ್ಕೆ ಆರೋಪಿ ನಂಬರ್ 1 ಆಗಿರ್ತಕ್ಕಂಥ ಪವಿತ್ರ ಗೌಡ ಸದ್ಯಕ್ಕೆ ಏನೋ ಬರೀತಾ ಕೂತಿದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಬಹುಶಃ ಜಾಮೀನು ಸಿಕ್ಕಿ ಅವ್ರು ಹೊರಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾಹಿತಿ ಬರ್ಬೋದೇನೋ. ಇತ್ತೀಚೆಗೆ ದರ್ಶನ್ ಅವರ ಫ್ಯಾನ್ಸ್ಗಳು ಕೂಡ ಡಿ ಬಾಸ್ ಆದಷ್ಟು ಬೇಗ ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡಿದರು, ಹರಕೆಗಳನ್ನು ಕಟ್ಟಿದರು, ಉರುಳು ಸೇವೆಗಳನ್ನೆಲ್ಲ ಮಾಡಿದ್ರು. ನಿಜ, ಒಬ್ಬ ಸೆಲೆಬ್ರಿಟೀಸಿಗೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಅದು ಖುಷಿಯ ವಿಚಾರನೆ. ಸೊ ಕರ್ನಾಟಕದಲ್ಲಿ ದರ್ಶನ್ಗೆ ಇರುವಷ್ಟು ಫ್ಯಾನ್ಸ್ ಬೇಸ್ ಇನ್ನು ಯಾವ ಹೀರೋಗೂ ಇಲ್ಲ. ಯಾಕಂದರೆ ಅಷ್ಟೊಂದು ಫ್ಯಾನ್ಸ್ ಅವರ ಫಾಲೋವರ್ಸ್ ಆಗಿದ್ದಾರೆ. ಈಗ ಅವರು ಕೂಡ ದರ್ಶನ್ ಅವರು ಯಾವಾಗ ಬರ್ತಾರೆ ಅನ್ನೋದನ್ನೇ ಎದುರು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಇನ್ನು 1 ವರ್ಷದೊಳಗೆ ಎಲ್ಲ ಪ್ರಮುಖ ವಿಚಾರಣೆಗಳನ್ನು ಪೂರ್ಣಗೊಳಿಸದೆ ಹೋದಲ್ಲಿ ಮಾತ್ರ ಜಾಮೀನು ಕೊಡುವುದಾಗಿ ಕೋರ್ಟ್ ಹೇಳಿದೆ. ಸೊ 1 ವರ್ಷದೊಳಗೆ ಏನಾದರೂ ವಿಚಾರಣೆ ಆದರೆ ಮುಂದಿನ ಹಂತ ತಲುಪುತ್ತೆ. ಒಂದು ವೇಳೆ ವಿಚಾರಣೆ ಆಗದೇ ಇದ್ದರೆ ಅದರೊಳಗೆ ಮತ್ತೆ ಇವರು ಜಾಮೀನನ್ನು ಸಲ್ಲಿಸ್ಬೋದು. ಆದರೆ 1 ವರ್ಷ ಮಾತ್ರ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.